ನಮಸ್ಕಾರ. ಕರ್ನಾಟಕದ ಸಮಸ್ತ ಜನರಿಗೆ ಆತ್ಮೀಯವಾದ ಸ್ವಾಗತ. ಅನೇಕ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನು ನಡೆಸಲು 2 ಅಥವಾ ಹೆಚ್ಚಿನ ಸಿಮ್ ಕಾರ್ಡ್ಗಳನ್ನು ಬಳಸುತ್ತಾರೆ. ಜೊತೆಗೆ ಒಂದು ಸಿಮ್ ಕಾರ್ಡ್ ಕೆಟ್ಟು ಹೋದರೆ ಅಥವಾ ಸಿಗ್ನಲ್ ಸಮಸ್ಯೆ ಇದ್ದರೆ ಕೂಡಲೇ ಇನ್ನೊಂದು ಸಿಮ್ ಕಾರ್ಡ್ ಕೂಡ ಬಳಸಬಹುದೆಂಬ ಆಲೋಚನೆಯಲ್ಲಿ ಜನರು ಹೆಚ್ಚಿನ ಸಿಮ್ ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ಈಗ ಎಲ್ಲ ನಿಯಮಗಳು ದಿನದಿಂದ ದಿನಕ್ಕೆ ತುಂಬಾನೇ ಬದಲಾವಣೆಯೂ ಸಹ ಆಗುತ್ತಿವೆ. ಅಂತೆಯೇ ಹಲವಾರು ಸಿಮ್ ಕಾರ್ಡ್ ಇಟ್ಟುಕೊಂಡವರೆ ನೀವು ದಂಡ ಕೂಡ ನೀಡಬೇಕಾಗಬಹುದು. ಯಾಕೆ ದಂಡ ಕಟ್ಟಬೇಕು ಎಂಬ ಸಂಪೂರ್ಣ ಮಾಹಿತಿ ತಿಳಿಸಿದ್ದೇವೆ. ಈ ವಿಡಿಯೋ ಕೊನೆ ತನಕ ನೋಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಿಮ್ ಕಾರ್ಡ್ಗಳನ್ನು ಇತ್ತೀಚೆಗೆ ಅನೇಕ ಅಕ್ರಮ ಚಟುವಟಿಕೆಗಳಿಗೆ ತುಂಬಾನೇ ಬಳಸಲಾಗುತ್ತಿದೆ. ನಾವು ಎಲ್ಲಿಗೆ ಹೋದರೂ ಕೊಡುವ ಆಧಾರ್ ಕಾರ್ಡ್ ನಕಲುಗಳನ್ನು ಮಾಡಿ ದುರುಪಯೋಗ ಪಡಿಸಿಕೊಳ್ಳಲು ಈ ಸಮಸ್ಯೆಯು ಹೆಚ್ಚಾಗುತ್ತಿದೆ. ಈ ಸಮಸ್ಯೆಯನ್ನು ನಿಭಾಯಿಸಲು ಕಡಿಮೆ ಮಾಡಲು ಈಗ ಸರ್ಕಾರ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಒಬ್ಬರು ಎಷ್ಟು ಸಿಮ್ ಕಾರ್ಡ್ ಹೊಂದಬಹುದು? ಇದರ ಬಗ್ಗೆ ನೋಡೋಣ. ಸ್ನೇಹಿತರೆ, ಹೌದು, ವಿವಿಧ ಪ್ರದೇಶಗಳಲ್ಲಿ ಹೊಂದಿರಬಹುದಾದ ಸಿಮ್ ಕಾರ್ಡ್ಗಳ ಸಂಖ್ಯೆಯ ಮೇಲೆ ಮಿತಿಯು ವಿಧಿಸಲಾಗಿದೆ. ಈಶಾನ್ಯ, ಶಿಫಾರಸು ಮತ್ತು ಕಾಶ್ಮೀರ ಮತ್ತು ಆಸಿಯಾನಲ್ಲಿ ಒಬ್ಬನಿಗೆ ಗರಿಷ್ಠ ಸಿಮ್ ಕಾರ್ಡ್ಗಳನ್ನು ಸರ್ಕಾರದಿಂದ ನಿಗದಿ ಕೂಡ ಮಾಡಿದೆ. ಆದರೆ ಇತರ ಪ್ರದೇಶಗಳಲ್ಲಿ ಈ ಮಿತಿ 9 ಸಿಮ್ ಕಾರ್ಡ್ ಹೊಂದಬಹುದಾಗಿದೆ. ಸಿಮ್ ಕಾರ್ಡ್ ದಂಡ ನೀಡಬೇಕಾಗುತ್ತದೆ. ಸ್ನೇಹಿತರೆ, ಸಿಮ್ ಕಾರ್ಡ್ಗಳ ದುರುಪಯೋಗ ತಡೆಯಲು ಕೇಂದ್ರ ಸರ್ಕಾರವು ಈಗ ಒಂದು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಈ ನಿಯಮಗಳ ಪ್ರಕಾರ ಒಂದು ನಿಗದಿತ ಸಂಖ್ಯೆಗಿಂತ ಹೆಚ್ಚು ಸಿಮ್ ಕಾರ್ಡ್ಗಳಲ್ಲಿ 50,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತದೆ. ಈ ನಿಯಮವನ್ನು ಮತ್ತೊಮ್ಮೆ ಉಲ್ಲಂಘಿಸಿದರೆ ನೀವು 2 ಲಕ್ಷ ರೂಪಾಯಿ ದಂಡವು ವಿಧಿಸಲಾಗುತ್ತದೆ. ಹಾಗೂ ಮತ್ತೆ ಮೋಸದ ಮಾರ್ಗದಲ್ಲಿ ಸಿಮ್ ಕಾರ್ಡ್ ಪಡೆದರೆ ನೀವು 3 ವರ್ಷ ಜೈಲು ಶಿಕ್ಷೆ ಮತ್ತು 50 ಲಕ್ಷ ರೂಪಾಯಿಯ ದಂಡ ನೀಡಬೇಕಾಗುತ್ತದೆ. ಸಿಮ್ ಕಾರ್ಡ್ ಹೊಸ ನಿಯಮಗಳು. ಸಿಮ್ ಕಾರ್ಡ್ ದುರುಪಯೋಗ ತಡೆಯಲು ಹೊಸ ನಿಯಮ ಜಾರಿಗೆ ತಂದಿರುವ ಸರ್ಕಾರ. ಹೌದು, ನಿಗದಿತ ಸಂಖ್ಯೆಗಿಂತ ಹೆಚ್ಚು ಸಿಮ್ ಕಾರ್ಡ್ಗಳನ್ನು ಹೊಂದಿರುವ ಜನರನ್ನು ಗುರುತಿಸಿಕೊಂಡು ಟೆಲಿಕಾಂ ಇಲಾಖೆ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಈ ನಿಯಮದ ಪ್ರಕಾರ ಎಲ್ಲ ಸಿಮ್ ಕಾರ್ಡ್ಗಳ ಮಾಹಿತಿಯನ್ನು ನವೀಕರಿಸುವುದು ಕಡ್ಡಾಯ ಆಗಿದೆ. ಇಂತಹ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.